ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ನಿರಂತರವಾಗಿ ಇವತ್ತು 100 ವರ್ಷದಿಂದ ಹಿರಿಯರ ಸಮ್ಮುಖದಲ್ಲಿ ಅನೇಕ ಮಾರ್ಗದರ್ಶಕರು ಹಾಗೂ ಸಮಾನತೆಯ ಉಳ್ಳಂತ ಈ ನಮ್ಮ ರಾಷ್ಟ್ರದಲ್ಲಿ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಇವತ್ತು ಅನೇಕ ಭಾವ್ಯಗತಿಯನ್ನು ಮೆರೆಯುವಂಥ ಈ ಓಣಿಯಲ್ಲಿ ಆ ಸಮುದಾಯ ಈ ಸಮುದಾಯ ಇಲ್ಲ, ಮಾನವೀಯತೆ ಮೌಲ್ಯಗಳನ್ನು ತಿಳ್ಕೋಬೇಕಪ್ಪ ಅಂದ್ರೆ ಇವತ್ತು ನಾವು ರಾಷ್ಟ್ರದಲ್ಲಿ ಡೋಲಿಯನ್ನು ನೋಡಬೇಕು. ಇವತ್ತು ಆ ಥರ ಇವತ್ತು ಡೋಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಅನೇಕ ಇವತ್ತು ಹಾದಿಯಲ್ಲಿ ಹೋಗೋ ಟೈಮ್ನಾಗ ಸಾವಿರಾರು ಲೀಟರ್ಗಳನ್ನು ಹಾಲು ಹಂಚುವ ಕಾರ್ಯಕ್ರಮಗಳಂತವು ಅನೇಕ ಜಿಲ್ಲೆಯಲ್ಲಿ ಜನ, ಬಿಜಾಪುರ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಿಂದ ನೋಡ್ಲಿಕ್ಕೆ ಸ್ಪೆಷಲಿ ಆಗಿ ಇಂಡಿರೋಡ್ ರಸ್ತೆಯಲ್ಲಿಯ ಒಂದು ಮೊಹರಮನ್ನು ಆಚರಣೆ ಮಾಡ್ಲಿಕ್ಕೆ
ವಿಶೇಷತೆ ಏನಿದೆ? ವಿಶೇಷತೆ ಅಂದ್ರೆ ಇವತ್ತು ಈ ಮೊಹರಂ ಹಬ್ಬದ ವಿಶೇಷತೆ ಅಂದ್ರೆ ಇವತ್ತು ಹಸೇನ್ ಹುಸೇನಿ ನಮ್ಮ ಒಂದು ದುಃಖದ ದಿನ ಇದು. ಆ ದುಃಖದ ದಿನ ಇದ್ರೂ ಕೂಡ ಆ ದುಃಖವನ್ನು ಹಂಚಿಕೊಳ್ಳುವಂಥ ವ್ಯವಸ್ಥೆ ಇದು. ಆದರೂ ಕೂಡ ಎಲ್ಲರೂ ಒಂದು ಇದಕ್ಕೆ ಭಾವ್ಯಕತೆ ಮೆರೆಯುವಂಥ ಒಂದು ಆಚರಣೆ ಇದು. ಈ ಆಚರಣೆಗೆ ಸಂಪೂರ್ಣ ನಮ್ಮ ಬಿಜಾಪುರ ಜಿಲ್ಲೆಯ ಜನರು ಎಲ್ಲ ಭಾವ್ಯಕತೆಯನ್ನು ಇದಕ್ಕೆ ಮಾಡ್ತಾರೆ ಅಂತೇಳಿ ನಾವು ಹೇಳ್ಬೇಕಾಗ್ತದೆ. ವಿಶೇಷತೆ. ನಿಮ್ಮ ಹೆಸರು? ನನ್ನ ಹೆಸರು ಸುಮೂರದೇವಿ. ನಮಸ್ಕಾರಗಳು. ಇವತ್ತಿನ ದಿವಸ ಮೊಹರಂ ಆಚರಣೆ ಆಗ್ತಿತ್ತು. ಕನಿಷ್ಠ 100-150 ವರ್ಷಗಳ ಹಿಂದಿಂದ ಇದು ಆಚರಣೆ ಆಗ್ತಾ ಬಂದೈತಿ. ಆಮೇಲೆ ಇದು ನಮ್ಮ 5ನೇ ತಲೆಮಾರು. ಇದು 5ನೇ ತಲೆಮಾರದಿಂದ ಇದು ನಾವು ಮಾಡ್ಕೊತ ಬಂದೀವಿ. ಆಮೇಲೆ ಎಲ್ಲರೂ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಅಣತಂಬರದಿಂದ ಪೂರ್ತಿ ಪ್ರೀತಿ ಹಂಬಲದಿಂದ ನಾವು ಮಾಡ್ಕೊತ ಇದು ಬಂದೀವಿ. ಯಾವುದೇ ಇನ್ನೂ ತನಕ ಇದು ಆಗಿಲ್ಲ. ಆಮೇಲೆ ಎಲ್ಲರೂ ಅಣತಂಬರದಿಂದ ಮಾಡ್ಕೋತೇವೆ ಹೊಂಟೀವಿ. ಇನ್ನು ಮುಂದಾದರೂ ಮಾಡ್ಕೋತ ಹೋಗ್ತೀವಿ. ಆಮೇಲೆ ಇದು ಆಚರಣೆ ಮಾಡ್ಕೋತಂತ ಎಲ್ಲರೂ ಬಂದೀವಿ. ಮೆರವಣಿಗೆ ಹೆಂಗೆ ಮಾಡ್ತಾರೆ? ಮೆರವಣಿಗೆ ಇಲ್ಲಿ ಇಂಡಿ ರೋಡ್ ರಜಪೂತ್ ಗಲ್ಲಿದಿಂದ ಈಗ ಗಣಪತಿ ಚೌಕದಿಂದ ಇಂಡಿ ರೋಡ್ದಿಂದ ಗಣಪತಿ ಚೌಕದಿಂದ ತಾಜ್ಬೋಡಿದಿಂದ ಶಿವಾಜಿ ಸರ್ಕಲ್ ಹಾದಿ ಮುಳ್ಳಕ್ಷಿಗೆ ಬರ್ತೀವಿ. ಇದು ರಂಜಾನ್ ಇದು ಮೊಹರಂ. ಮೊಹರಂ ವಿಶೇಷವಾಗಿ ಏನೆಲ್ಲ ಆಚರಣೆ ಮಾಡ್ತೀರಿ ಇಲ್ಲಿ? ಮೊಹರಮ್ಮದ ಇದು ಮೇನ್ ಹೇಳ್ಬೇಕಂದ್ರೆ ನಿಮಗೆ ಇದು ದುಃಖದ ಒಂದು ಹಬ್ಬ. ಹಸೇನ್ ಹುಸೇನ್ ಅವರು ಶಹೀದ್ ಆಗಿದ್ದ ಒಂದು ಹಬ್ಬ. ಈ ಹಬ್ಬ ಎಲ್ಲರೂ ಕೂಡಿ ನಾವು ಮಾಡ್ತೀವಿ. ಇದರೊಳಗೆ ಎಲ್ಲರೂ ಸಿಹಿ ಹಂಚ್ಕೋತೀವಿ. ಸಿಹಿ ಮಾಡೋದು, ಆಮೇಲೆ ಎಲ್ಲ ಥರ ಊಟದ ವ್ಯವಸ್ಥೆ, ಆಮೇಲೆ ಎಲ್ಲ ಥರ ಲಂಗರ ಕೈ ಮಾಡ್ತೀವಿ. ಅದು ಎಲ್ಲರೂ ಕೂಡಿ ಇದೊಂದು ಭಾವ್ಯತೆಯಲ್ಲಿ ಮಾಡ್ತೀವಿ. ಎಲ್ಲ. ನಿಮ್ಮ ಹೆಸರು? ಅಬ್ದುಲ್ ಹಮೀದ್. ಬಂದಿಲ್ಲ